ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೆಗ್ನಾಸ್ ಡೈರಿ. ನಾನು ಮೇಘನಾ. ಇನ್ನು ಇದು ಆಷಾಢದ ಮೊದಲನೇ ಶುಕ್ರವಾರದ ವ್ಲಾಗ್. ಇನ್ನು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ದೇವ್ರ ಸಾಮಾನೆಲ್ಲ ಅಂದರೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡಿ ಮಕ್ಳಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿ ಆಮೇಲೆ ಪೂಜೆನ ಕಂಟಿನ್ಯೂ ಮಾಡಿ ಇವತ್ತಿನ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ. ಪೂಜೆಗೆಲ್ಲ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮುಗಿಸಿ ನಾನು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ನಾನು ನವಿಯವ್ರು ಮಾತ್ರ ಹೋದ್ವಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿದ್ದರಿಂದ ಅವ್ರನ್ನ ಬೇಗ ಸ್ಕೂಲಿಗೆ ಕಳಿಸಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನ ಮನೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಬಂದುಬಿಟ್ಟು ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ ಇದೆ. ತುಂಬಾ ಪ್ರಶಾಂತವಾದ ಜಾಗ, ಸಿಟಿ ಮಧ್ಯದಲ್ಲಿ. ಅಂದರೆ ನೀವು ಸುತ್ತ ಸಿಟಿ ಇದೆ, ಕಾಂಕ್ರೀಟ್ ಇದನ್ನು ನೋಡಿ ನೋಡಿ ಬೇಜಾರಾಗಿದ್ದರೆ ಈ ದೇವಸ್ಥಾನಕ್ಕೆ ಬನ್ನಿ, ಒಂದು ಪ್ರಶಾಂತತೆ ಸಿಗುತ್ತೆ, ಒಂಥರ ನೆಮ್ಮದಿ ಫೀಲ್ ಆಗ್ತಿರುತ್ತೆ. ಯಾವುದೇ ಹಾರನ್ ಸೌಂಡ್ಸ್, ವೆಹಿಕಲ್ ಸೌಂಡ್ಸ್ ಇರೋದಿಲ್ಲ, ಒಂಥರ ಸೈಲೆಂಟಾಗಿರುತ್ತೆ. ಯಾವುದೋ ನಮ್ಮ ಊರ ಕಡೆ ಹಾಸನ ಕಡೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೀನೇನೋ ಅನ್ನೋ ಫೀಲಿಂಗ್, ಆ ಥರ ಇದೆ. ಇದು ಚಾಮುಂಡೇಶ್ವರಿ ದೇವಸ್ಥಾನ. ಇದು ತುಂಬ ಹಳೆಯದು ದೇವಸ್ಥಾನ, ತುಂಬ ವರ್ಷಗಳಿಂದ ಇದೆ. ಇನ್ನು ಬೆಳಗ್ಗೆನೇ ಹೋಗಿದ್ರಿಂದ ಜನ ಸ್ವಲ್ಪ ಕಡಿಮೆನೇ ಇದ್ದರು. ನಾವು ಬೇಗ ದರ್ಶನ ಮಾಡ್ಕೋಬೋದಲ್ವಾ, ಒಂದು ಅರ್ಚನೆ ಮಾಡಿಸೋಣ ಅಂತ ಮನಸ್ಸಲ್ಲಿತ್ತು. ಚಿಕ್ಕದೊಂದು ಪುಟ್ಟದಾಗಿ ಒಂದು ಅರ್ಚನೆ ಮಾಡ್ತಾರೆ, ಅಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡೆ. ಇನ್ನು ದೇವಿಗೆ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾವು ಹೋದಾಗ ಅರ್ಚನೆ ನಡೀತಾ ಇದ್ದಿದ್ದರಿಂದ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ವಿ. ನಾವು ಅರ್ಚನೆ ಮುಗಿದು ಮಂಗಳಾರತಿ ಕೊಟ್ಟ ಮೇಲೆ ನಮ್ಮ ಅರ್ಚನೆ ನೆಕ್ಸ್ಟ್ ಇನ್ನೊಂದು ಅರ್ಚನೆ ಮಾಡಿಸ್ಕೊಂಡ್ವಿ ನಾವು ಹೋಗಿ. ಒಂದೊಂದು ದೇವಸ್ಥಾನಗಳಿಗೆ ಹೋದರೆ ಒಂದು ದೊಡ್ಡ ಲಿಸ್ಟೇ ಹಾಕಿರ್ತಾರೆ, ಪೂಜೆ ಈ ಥರ ಪೂಜೆಗೆ ಇಷ್ಟು, ಈ ಥರ ಪೂಜೆಗೆ ಇಷ್ಟು ಅಂತ. ಆದರೆ ಈ ದೇವಸ್ಥಾನದಲ್ಲಿ ಅದು ಯಾವುದೇ ರೀತಿ ಚಾರ್ಟ್ಸ್ ಆಗಲಿ ಅಥವಾ ಯಾವ ಥರ ಹೇಳೋದಾಗಲಿ ಎಲ್ಲೂ ನಿಮಗೆ ಸಿಗೋದಿಲ್ಲ. ಅವರೇ ಹೇಳ್ತಾರೆ, ಅರ್ಚನೆ ಮಾಡಿಸಿ ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅರ್ಚನೆಗೆ ಕಾಸಿಡಿ, ಇಷ್ಟೇ ಇಡಿ ಅಷ್ಟೇ ಇಡಿ ಅಂತಲೂ ಕೇಳೋದಿಲ್ಲ. ಅಲ್ಲಿ ಹೂ ತಂದು ಕೊಟ್ರೂ ಅರ್ಚನೆ ಮಾಡಿ ಕೊಡ್ತಾರೆ. ಇದೇ ವಸ್ತು ಬೇಕು, ಇಷ್ಟೇ ಅಮೌಂಟ್ ಬೇಕು ಅಂತ ಯಾವಾಗಲೂ ಅವರಲ್ಲಿ ಕೇಳಿಲ್ಲ. ಆಷಾಢ ಪೂಜೆ ಮಾಡೋದೇ ಇಷ್ಟನ ಫಲಿಸ್ಕೊಳ್ಳೋದಕ್ಕೆ, ದೇವಿ ಹತ್ರ ಒಂದು ಕೋರಿಕೆ ಕೇಳಿಕೊಂಡು ಆ ಇಷ್ಟನ ಫಲಿಸ್ಕೊಳ್ಳೋದಕ್ಕೆ ಆಷಾಢ ಪೂಜೆ ಮಾಡ್ತಾರೆ. ನನಗೆ ತಿಳಿದಂಗೆ ನಾನು ಚಿಕ್ಕದಾಗಿ ಮಾಡಿದ್ದೀನಿ, ಇನ್ನೂ ತುಂಬ ಪೂಜೆಗಳಿರುತ್ತೆ ಆಷಾಢದಲ್ಲಿ. ನಾನು ಎಲ್ರಿಗೂ ಹೇಳೋದಿಷ್ಟೇ, ನಿಮಗೆ ಆ ವ್ರತ ಪೂರ್ತಿಯಾಗಿ ಬರುತ್ತೆ ಅಂದರೆ, ಇಲ್ಲ ನೀವು ಪೂರ್ತಿಯಾಗಿ ಕಲ್ತ್ಕೋತೀರಾ ಅಂದರೆ ಕೇಳಿ ತಿಳ್ಕೊಂಡು ಕಲ್ತ್ಕೊಂಡು ಮಾಡಿ. ನಿಮಗೆ ಅದು ವ್ರತ ಪೂರ್ತಿಯಾಗಿ ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ತಿಳ್ಕೊಳ್ಳಿ. ಇಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿ, ದೇವ್ರು ಯಾವತ್ತೂ ಕೇಳಲ್ಲ ನಾನು ಹಿಂಗೆ ಬೇಕು ಇದೇ ಥರ ಪೂಜೆ ಮಾಡಬೇಕು ಅಂತ. ಮಂಗಳಾರತಿ ನಡೀತಾ ಇದೆ. ನೀರಾಜನಂ ಆಂತರ ಮಧ್ಯೆ ಹರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಮೇಡಮ್, ಯಾರು ದೀಪಗಳು ಹಚ್ಚಬೇಡಿ, ಒಂದೇ ಸಲ ಎಲ್ಲರೂ ಹಚ್ಚಿ. ನಾನು ದರ್ಶನ ಮಾಡ್ತಾಯಿದ್ದೀನಿ, ನೀವು ದರ್ಶನ ಮಾಡಲಿ ಅಂತ ಅಷ್ಟೇ ಈ ವ್ಲಾಗ್ನ ಉದ್ದೇಶ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದೆ. ನವಿಯವ್ರು ಆಲ್ರೆಡಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ನಾನು ಅಲ್ಲಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ನಾವು ಬಂದಾಗ ರಂಗೋಲಿ ಸ್ಟಾರ್ಟ್ ಮಾಡಿದರು. ನಾವು ಬೇಗ ಬಂದಿದ್ದರಿಂದ ನಾನು ಫಸ್ಟೇ ಆ ರಂಗೋಲಿ ಕ್ಯಾಪ್ಚರ್ ಮಾಡೋದು ಬೇಡ ಅಂತ ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಇಷ್ಟು ದೊಡ್ಡ ರಂಗೋಲಿ ಬಿಡಿಸ್ಬೇಕಂದ್ರೆ ಎಷ್ಟು ಎಫರ್ಟ್ ಇರುತ್ತಲ್ವ ಅವ್ರದ್ದು. ದೇವ್ರಿಗೋಸ್ಕರ ಅವರು ಏನು ಹೇಳ್ತಾರೆ, ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಷ್ಟೇ. ಪ್ರತಿ ಸರಿನೂ ಅಷ್ಟೇ ತುಂಬಾ ಚೆನ್ನಾಗಿರೋ ರಂಗೋಲಿಗಳನ್ನ ಹಾಕಿರ್ತಾರೆ. ನನಗೆ ಪ್ರತಿ ಸರಿನೂ ಅನಿಸುತ್ತೆ, ಇಷ್ಟು ದೊಡ್ಡ ರಂಗೋಲಿ ಬಿಡೋಕ್ಕೆ ಅವ್ರದ್ದು ಎಷ್ಟೆಷ್ಟು ಎಫರ್ಟ್ ಇರುತ್ತೆ ಅಂತ.
ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ನನಗೆ ಅಲ್ಲಿ ಒಂದು 5 ಮಿನಿಟ್ಸ್ ಇರಬೇಕು ಅಂತ. ಯಾಕೆ ಅಂದರೆ ಆ ವೆದರ್ ಆಗಿರ್ಬೋದು ಅಥವಾ ಅಲ್ಲಿನ ಗಾಳಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ತುಂಬ ಇನ್ನೂ ಟೆಂಪ್ಟ್ ಮಾಡ್ತಾಯಿತ್ತು ಇನ್ನೊಂದು ಸ್ವಲ್ಪ ಹೊತ್ತಿರೋದಕ್ಕೆ. ಬಟ್ ನವ್ಯವ್ರಿಗೆ ಕೆಲ್ಸಕ್ಕೆ ಹೋಗಬೇಕಾಗಿದ್ದರಿಂದ ಬೇಗ ಬಂದೆ. ಮನೆಗೆ ಬಂದು ಇನ್ನು ನಾನು ಪ್ರಸಾದಕ್ಕೆ ಅಂತ ಇಟ್ಟಿದ್ದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಪ್ರಸಾದಕ್ಕೆ ಅಂತ ಇಟ್ಟಿದ್ದನ್ನು ನೀವು ಪ್ರಸಾದಕ್ಕೆ ಒಂದು ಅರ್ಧ ಗಂಟೆ ಇಡಿ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಪ್ರಸಾದನ ದೇವ್ರ ಮನೆಯಿಂದ ತೊಗೊಬಂದು ಎಲ್ಲರಿಗೂ ಹಂಚಿ, ಇಲ್ಲ ಎಲ್ಲರೂ ತಿನ್ನಿ. ಆ ಪ್ರಸಾದನ ಅಲ್ಲೇ ಬಿಟ್ಟು ಅದಕ್ಕೆ ಇರುವೆ ಅಥವಾ ಬೇರೆ ಏನೋ ಬರೋ ಥರ ಮಾಡಬೇಡಿ, ಅದು ಒಳ್ಳೆಯದಲ್ಲ ಅಂತ ನಮ್ಮ ಪುರಾಣದಲ್ಲಿ ಹೇಳ್ತಾರೆ. ಅಂದರೆ ನಾನು ಯಾರಿಂದನೂ ತಿಳ್ಕೊಂಡಿದ್ದು, ಯಾವತ್ತೂ ಆ ಪ್ರಸಾದನ ವೇಸ್ಟ್ ಮಾಡಬಾರ್ದಂತೆ. ಅದನ್ನು ಆಗಲೇ ಎಲ್ಲರಿಗೂ ಹಂಚಿ ತಿನ್ನಬೇಕಂತೆ. ಇನ್ನು ತಿಂಡಿ ದೋಸೆ ಮತ್ತು ಟೊಮೊಟೊ ಕಾಯಿ ಪಲ್ಯ ಮಾಡಿದ್ದೆ. ನವ್ಯ ಅವ್ರಿಗೆ ಫಸ್ಟೇ ಒಂಚೂರು ಪಾಯಸ ತಿನ್ಕೊಳ್ಳಿ ಅಂತ ಕೊಟ್ಟಿದ್ದೆ. ಇನ್ನು ನಂದು ತಿಂಡಿ ಆಯಿತು ಬೆಳಗ್ಗೆನೇ ಎಲ್ಲ ಮುಗಿಸಿ. ಇನ್ನು ಇವತ್ತಿನ ವ್ಲಾಗ್ ಅಂದರೆ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ.